ವೀಕ್ಷಕರೇ, ಇತಿಹಾಸದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕನಸಿನಲ್ಲಿ ಹಣವನ್ನು ನೋಡಿದಾಕ್ಷಣ ನಾವು ಖುಷಿ ಪಡ್ತೇವೆ. ಆದರೆ ಕನಸಿನಲ್ಲಿ ಕಾಣುವ ಹಣಕ್ಕೆ ಸಂಬಂಧಿಸಿದ ಎಲ್ಲ ಕನಸುಗಳು ನಮಗೆ ಶುಭ ಸೂಚನೆಯನ್ನು ನೀಡುತ್ತದೆ ಎಂದು ಹೇಳುವುದು ಕಷ್ಟ. ಸ್ವಪ್ನಶಾಸ್ತ್ರದ ಪ್ರಕಾರ ಹಣಕ್ಕೆ ಸಂಬಂಧಿಸಿದ ಯಾವ ಕನಸುಗಳು ಶುಭ ಸೂಚನೆಯನ್ನು ನೀಡುತ್ತೆ ಹಾಗೂ ಯಾವ ಕನಸುಗಳು ಅಶುಭ ಸೂಚನೆಯನ್ನು ನೀಡುತ್ತೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯುತ್ತಾ ಹೋಗೋಣ. ಪ್ರತಿಯೊಂದು ಕನಸುಗಳಿಗೂ ಅದರದ್ದೇ ಆದ ವಿಭಿನ್ನ ಅರ್ಥವಿದೆ. ಭ್ರಮೆಯ ಅವಸ್ಥೆಯಲ್ಲಿರುವಾಗ ನಾವು ಕಾಣುವ ಕನಸುಗಳಿಗೂ ನಮ್ಮ ಭವಿಷ್ಯದ ದಿನಗಳಿಗೂ ಸಂಬಂಧವಿರುತ್ತದೆ. ಭವಿಷ್ಯದಲ್ಲಿ ನಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ, ಈ ಬದಲಾವಣೆಗಳಿಂದ ನಮ್ಮ ಜೀವನ ಹೇಗಿರುತ್ತದೆ ಎಂಬುದನ್ನು ನಾವು ಕನಸುಗಳಿಂದಲೇ ತಿಳಿದುಕೊಳ್ಳಬಹುದು. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಹಣಕ್ಕೆ ಸಂಬಂಧಿಸಿದ ಕನಸುಗಳ ಕುರಿತು ಕೆಲವೊಂದು ನಿಮಗೆ ಶುಭ ಸೂಚನೆ ನೀಡಿದರೆ ಇನ್ನು ಕೆಲವು ಅಶುಭ ಸೂಚನೆಯನ್ನು ನೀಡಬಹುದು. ಕನಸಿನಲ್ಲಿ ನಾವು ಹಣವನ್ನು ನೋಡಿದರೆ ಅದರ ಅರ್ಥವೇನು ಎಂಬುದನ್ನು ತಿಳಿಯೋಣ. ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ನೀವು ಎಲ್ಲೋ ನಾಣ್ಯಗಳು ಹೊಳೆಯುತ್ತಿರುವುದನ್ನು ಅಥವಾ ಮಿನುಗುತ್ತಿರುವುದನ್ನು ನೋಡಿದರೆ ಅಂತಹ ಕನಸುಗಳನ್ನು ಶುಭ ಸೂಚನೆ ಎಂದು ಅಥವಾ ಶುಭ ಕನಸುಗಳೆಂದು ಹೇಳಲು ಸಾಧ್ಯವಿಲ್ಲ. ಹೊಳೆಯುತ್ತಿರುವ ನಾಣ್ಯದ ಕನಸುಗಳು ನಿಮಗೆ ಮುಂಬರುವ ದಿನಗಳಲ್ಲಿ ಎದುರಾಗುವಂತಹ ಸಮಸ್ಯೆಗಳ ಕುರಿತು ಅಥವಾ ತೊಂದರೆಗಳ ಕುರಿತು ಹೇಳುತ್ತದೆ. ನಿಮ್ಮ ಮುಂದಿನ ದಿನಗಳು ನೋವಿನಿಂದ ಕೂಡಿರಬಹುದು ಎಂಬುದನ್ನು ಈಗಲೇ ಅರ್ಥ ಮಾಡಿಕೊಳ್ಳಿ. ಇದರಿಂದಾಗಿ ನೀವು ಆರ್ಥಿಕ ನಷ್ಟವನ್ನು ಕೂಡ ಎದುರಿಸುವಂತಾಗಬಹುದು. ಒಂದು ವೇಳೆ ನಿಮಗೆ ಇಂತಹ ಕನಸುಗಳು ಬಿದ್ದರೆ ಆ ಸಮಯದಲ್ಲಿ ನೀವು ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ಒಂದಿಷ್ಟು ಹಣವನ್ನು ದಾನವಾಗಿ ನೀಡಬೇಕು ಅಥವಾ ಯಾವುದೇ ದೇವಸ್ಥಾನಕ್ಕೆ ದಾನವನ್ನು ನೀಡಬಹುದು. ಈ ಪುಣ್ಯ ಕಾರ್ಯಗಳಿಂದಾಗಿ ಕನಸಿನ ಪ್ರಭಾವವನ್ನು ಕಡಿಮೆ ಮಾಡಬಹುದು. ವೀಕ್ಷಕರೇ, ಅನೇಕ ಬಾರಿ ನಾವು ನಮ್ಮ ಕನಸಿನಲ್ಲಿ ಯಾರೊಬ್ಬರೋ ಇತರರಿಗೆ ಆಗಿರಬಹುದು ಅಥವಾ ನಮಗೆ ಆಗಿರಬಹುದು ಹಣವನ್ನು ಅಂದರೆ ನೋಟನ್ನು ಕೊಡುತ್ತಿರುವುದನ್ನು ನೋಡಬಹುದು. ಸ್ವಪ್ನಶಾಸ್ತ್ರದಲ್ಲಿ ಅಂತಹ ಕನಸುಗಳನ್ನು ಅತ್ಯಂತ ಮಂಗಳಕರವೆಂದು ಉಲ್ಲೇಖಿಸಲಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ಅಂತಹ ಕನಸುಗಳನ್ನು ನೋಡಿದರೆ ನಿಮಗೆ ಶೀಘ್ರದಲ್ಲೇ ಹಠಾತ್ ಆರ್ಥಿಕ ಲಾಭವಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಎಂಬುದನ್ನು ತಿಳಿದುಕೊಳ್ಳಿ. ಅದಲ್ಲದೆ ಇಂತಹ ಕನಸುಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ಒಂದು ವೇಳೆ ದೀರ್ಘಾವಧಿಯಿಂದ ಆರ್ಥಿಕ ಬಿಕ್ಕಟ್ಟನ್ನು ಅಥವಾ ಹಣದ ಸಮಸ್ಯೆಯನ್ನು ಎದುರಿಸುತ್ತಿರುವ ಸಮಯದಲ್ಲಿ ಇಂತಹ ಕನಸುಗಳು ಬಿದ್ದರೆ ನೀವು ಆ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿದೆ. ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ನೀವು ಹರಿದ ನೋಟುಗಳನ್ನು ನೋಡಿದರೆ ಅಂತಹ ಕನಸುಗಳನ್ನು ಅಶುಭ ಕನಸುಗಳೆಂದು ಪರಿಗಣಿಸಲಾಗುತ್ತದೆ. ಕನಸಿನಲ್ಲಿ ಹರಿದು ಹೋದ ನೋಟನ್ನು ನೋಡಿದರೆ ನಿಮ್ಮ ಜೀವನದ ಮುಂಬರುವ ಸಮಯವು ನಿಮಗೆ ತುಂಬಾ ಕಷ್ಟಕರವಾಗಿರುತ್ತದೆ ಎಂದರ್ಥ. ಇದರಿಂದಾಗಿ ನೀವು ವೃತ್ತಿಗೆ ಸಂಬಂಧಿಸಿದ ಕೆಲವು ಏರಿಳಿತಗಳನ್ನು ಕೂಡ ಎದುರಿಸಬಹುದು. ಆದ್ದರಿಂದ ನೀವು ಅಂತಹ ಕನಸುಗಳನ್ನು ನೋಡಿದಾಕ್ಷಣ ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ಅಗತ್ಯವಿರುವ ವ್ಯಕ್ತಿಗೆ ಏನನ್ನಾದರೂ ಉಡುಗೊರೆಯಾಗಿ ನೀಡುವುದು. ಅಂದರೆ ನೀವು ಇಂತಹ ದಾನವನ್ನು ಅಗತ್ಯವಿರುವವರಿಗೆ ಮಾತ್ರ ನೀಡಬೇಕು. ಎಲ್ಲರಿಗೂ ನೀಡುವುದರಿಂದ ಅದು ನಿಮಗೆ ಪ್ರಯೋಜನವನ್ನು ಕೂಡ ನೀಡುವುದಿಲ್ಲ. ಹಾಗೆ ಯಾರಾದರೂ ನಿಮ್ಮ ಹಣವನ್ನು ಕದಿಯುತ್ತಿದ್ದಾರೆ ಎಂದು ನಿಮ್ಮ ಕನಸಿನಲ್ಲಿ ನೋಡಿದರೆ ಅಂತಹ ಕನಸುಗಳನ್ನು ಸ್ವಪ್ನಶಾಸ್ತ್ರದಲ್ಲಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಕನಸುಗಳನ್ನು ನೋಡುವುದು ಎಂದರೆ ನೀವು ದೊಡ್ಡ ಪ್ರಮಾಣದ ಹಣವನ್ನು ಸ್ವೀಕರಿಸುತ್ತೀರಿ ಎಂದರ್ಥ. ಹಾಗೆಯೇ ಬಹಳ ದಿನಗಳಿಂದ ಬಾಕಿ ಇದ್ದ ನಿಮ್ಮ ಕೆಲಸಗಳು ಈಗ ಪೂರ್ಣಗೊಳ್ಳಲಿವೆ. ನೀವು ಅಂತಹ ಕನಸುಗಳನ್ನು ಹೊಂದಿರುವಾಗ ನೀವು ಅದನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬಾರದು. ಬದಲಿಗೆ ನೀವು ತಕ್ಷಣ ಹೋಗಿ ಅಥವಾ ಮರುದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಒಬ್ಬ ವ್ಯಕ್ತಿ ಇಂತಹ ಕನಸುಗಳನ್ನು ನೋಡಿದಾಗ ಅವುಗಳ ಅರ್ಥವನ್ನು ತಿಳಿದುಕೊಂಡು ಮುಂದಿನ ಹೆಜ್ಜೆಯನ್ನು ಇಡುವುದು ತುಂಬಾ ಮುಖ್ಯವಾಗಿರುತ್ತದೆ. ವೀಕ್ಷಕರೇ, ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.